ಗೊತ್ತಾ? ಇದು ಇಷ್ಟು ಸ್ಟುಪಿಡ್ ಆಗಿರುತ್ತಾ? ಇದು ಇನ್ನೂ ಸ್ಟುಪಿಡ್ ಆಗಿರುತ್ತೆ. ಕಿಟಕಿ ಹಾಕೋ. ತಗೊಂಡ್ರ ಸ್ಕ್ರೂ ಡ್ರೈವರ್ನ. ಹೌದು ಬ್ರೋ, ಕೃಷ್ಣ ಇಸ್ ಆಲ್ಸೋ ಎ ಡ್ರೈವರ್ ಬ್ರೋ. ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಏನು ಅನ್ಸುತ್ತೆ ಅದನ್ನ ಹೇಳಬೇಕು. ಓಕೆ, ಫಸ್ಟ್ ಕ್ವಶನ್ ಏನು ಗೊತ್ತಾ? ನನ್ನ ಹತ್ರ 2 ಮ್ಯಾಂಗೋ ಇದೆ, ಬಟ್ ಇದನ್ನ 3 ಜನಕ್ಕೆ ಹಂಚಬೇಕು. ಕಟ್ ಮಾಡೋಂಗಿಲ್ಲ, ಕಟ್ ಮಾಡಿ ಹಂಚೋಂಗಿಲ್ಲ, ಬಟ್ 3 ಜನಕ್ಕೆ ಹಂಚಬೇಕು. ಹೆಂಗೆ ಹಂಚ್ತೀರಾ? ಓಕೆ, 2 ಮ್ಯಾಂಗೋ ಇದೆ, 3 ಜನಕ್ಕೆ ಹಂಚ್ಬೇಕಾ? ಇಬ್ರಿಗೆ ಮ್ಯಾಂಗೋ ಕೊಟ್ಬಿಟ್ಟು ಒಬ್ರಿಗೆ ಮ್ಯಾಂಗೋ ಬೈಟ್ ಕೊಡ್ಬೋದು. ಇಲ್ಲ ಇಲ್ಲ, ಮ್ಯಾಂಗೋ ಬೈಟ್ ಚಾಕ್ಲೇಟ್ ತಾನೆ. ನನ್ನ ಹತ್ರ ಚಾಕ್ಲೇಟ್ ಇಲ್ಲ, 2 ಮ್ಯಾಂಗೋ ಇರೋದು, 2 ಮಾವಿನ ಹಣ್ಣು ಇದೆ, 2 3 ಜನಕ್ಕೆ ಹಂಚಬೇಕು. ಚೆನ್ನಾಗಿತ್ತು ಆನ್ಸರು, ಬಟ್ ಅದಲ್ಲ ಆನ್ಸರ್, ಬೇರೆ ಏನೋ ಇದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್. 3 ಜನಕ್ಕೆ ಹಂಚ್ಬೇಕು. 2 ಮ್ಯಾಂಗೋ 3 ಜನಕ್ಕೆ ಹಂಚಬೇಕು. ಅರ್ಧ ಕಚ್ಚಿ ತಿಂತೀನಿ. ಕಚ್ಚಿಬಿಡ್ತೀನಿ, ಹಿಂಗೆ ಹಂಚಿಬಿಡ್ತೀನಿ. ಕಟ್ ಮಾಡಂಗಿಲ್ಲ ತಾನೆ? ಕಟ್ ಮಾಡಂಗಿಲ್ಲ. ಅದೇ ನಾನು ಒಂದು ಬೈಟ್ ತೊಗೊಂಡ್ಬಿಟ್ಟು ನಿಮಗೆ ಕೊಡ್ತೀನಿ, ನೀವು ಒಂದು ಬೈಟ್ ತೊಗೊಂಡು ಅವ್ರಿಗೆ ಕೊಡಿ. ಓಕೆ, ಕ್ಲೋಸ್. ಓಕೆ, ಚೆನ್ನಾಗಿತ್ತು ಆನ್ಸರು, ಬಟ್ ಇದಲ್ಲ ಆನ್ಸರು. 2 ಮ್ಯಾಂಗೋನ 2 ಮ್ಯಾಂಗೋ 3 ಜನಕ್ಕೆ ಹಂಚಬೇಕು. ಅದೇ 2 ಮ್ಯಾಂಗೋ ಇಬ್ರಿಗೆ ಹಂಚ್ಬೋದು, ಇನ್ನೊಬ್ಬ 3ನೇವನು ಹಾಂ, ಏನು ಮಾಡೋದು? 3ನವ್ರಿಗೆ ಏನು ಮಾಡ್ತೀರಾ? 3ನೇವನೇ ಕೊಡೋದು ಇವ್ರಿಬ್ರಿಗೆ. ಇಲ್ಲ ಬ್ರೋ, ಚೆನ್ನಾಗಿತ್ತು. 3ನೇ ನಾಮ ಅಂತೆ ತಿಂದ್ಬಿಟ್ಟು ಓಟೆ ಕೊಡೋದ? ಹೆಂಗೆ ಹಂಚಿದಂಗೆ ಆಗುತ್ತದ? ತಿಂದ್ಬಿಟ್ಟು ಓಟೆ ಕೊಡೋದು 3 2 ಗೊತ್ತಿಲ್ವಾ? ಇಲ್ಲ 2/3 ಮ್ಯಾಂಗೋ ಜ್ಯೂಸ್ ಬರಲಿ. ಮ್ಯಾಂಗೋ ಜ್ಯೂಸ್ ಮಾಡಿ ಹಂಚ್ತೀವಿ. ಅಷ್ಟೇನಾ? ವೆರಿ ಇದೆ. ಇಷ್ಟು ಮೊದಲೇ ಗೊತ್ತಿತ್ತು ಬ್ರೋ ನನಗೆ. ನಾವು ದೊಡ್ಡ ಕ್ವಶನ್ ಅನ್ಕೊಂಡ್ರೆ ಏನು ಗೊತ್ತಿಲ್ಲ ಗೊತ್ತಿರೋರ್ ಥರ ನಾಟಕ ಆಡ್ತಾವೆ. ಓಕೆ, ರೆಡಿ. 2 ಮ್ಯಾಂಗೋನ ತೊಗೊಂಡು ಜ್ಯೂಸ್ ಮಾಡ್ಬಿಟ್ಟು 3 ಜನಕ್ಕೂ ಕೊಟ್ಟರೆ ಆಯ್ತಲ್ಲ. ಕಟ್ ಮಾಡಂಗಿಲ್ಲ ಅಂತ ಹೇಳಿದ್ರಿ ತಾನೆ? ಕಟ್ ಮಾಡಂಗಿಲ್ಲ ಅಂತ, ಜ್ಯೂಸ್ ಮಾಡಂಗಿಲ್ಲ ಅಂತ ಹೇಳಿಲ್ಲ. ಏನಿಲ್ಲ, ಇದೆಲ್ಲ ತಪ್ಪು. ಇದು ಯಾವ ಕ್ವೆಶ್ಚನ್ ಮಾಡಕ್ಕೆ ಬರಲ್ಲ. ಅಯ್ಯಯ್ಯೋ, ಕಟ್ ಮಾಡಂಗಿಲ್ಲ ಅಂದ್ರು ತಾನೆ, ಯಾವ್ದನ್ನು ಕಟ್ ಮಾಡಂಗಿಲ್ಲ, ಎಲ್ಲ ಹಾಕ್ಬೇಕು. ಡಬ್ಬಾ ಕ್ವೆಶ್ಚನ್ ಇದು. ಫಸ್ಟ್ ಹಾಕಿ ಇದನ್ನ ಕಟ್ ಮಾಡಂಗಿಲ್ಲ ಅಂದಲ್ಲ. ಜ್ಯೂಸ್ ಮಾಡಿ ಕಟ್ ಮಾಡಲೇಬೇಕು ಅಂತೀರ. ಸ್ಪೂನಲ್ಲಿ ಸ್ಕೂಪು ಮಾಡ್ಬೋದಲ್ಲ ಮ್ಯಾಂಗೋನ. ಒಟ್ನ ಅದು ಒಳಗಿಂದ ಇದು ಕಟ್ ಮಾಡ್ಲೇಬೇಕಾ ಸಿಪ್ಪೆನ? ಬ್ರೋ, ಅಂದ್ರೆ ಜ್ಯೂಸ್ ಮಾಡಿ ಹಂಚ್ಬೋದ 3 ಜನಕ್ಕೆ ಈಕ್ವಲ್ ಆಗಿ? ಓಕೆ, ನಾ ಲಾಜಿಕಲ್ ಆಗಿ ಹೊಡಿತವ್ರೆ, ಇರ್ಲಿ ಪರವಾಗಿಲ್ಲ. ಫನ್ನಿ ಕ್ವಶ್ಚನ್ ಮಾಡ್ಲೇಬೇಕು, ಜ್ಯೂಸ್ ಮಾಡಬೇಕು ಅಂತ ಅಷ್ಟೇ. ಓಕೆ, ಆಯ್ತು. ಇವಾಗ ಸೆಕೆಂಡ್ ಕ್ವಶನ್ ಏನ್ ಗೊತ್ತಾ? ಇದು ಇಷ್ಟು ಸ್ಟುಪಿಡ್ ಆಗಿರುತ್ತಾ? ಇದು ಇನ್ನೂ ಸ್ಟುಪಿಡ್ ಆಗಿರುತ್ತೆ. ಕಿಟಕಿ ಹಾಕೋ. ನೆಕ್ಸ್ಟ್ ಕ್ವಶನ್ ಫುಲ್ಲು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಟ್ರಿಕ್ಕಿ. ಯಾವ ಡ್ರೈವರ್ಗೆ ಲೈಸೆನ್ಸ್ ಬೇಡ? ಕೃಷ್ಣನಿಗೆ ಲೈಸೆನ್ಸ್ ಬೇಡ. ಹೌದು ಬ್ರೋ, ಕೃಷ್ಣ ಇಸ್ ಆಲ್ಸೋ ಎ ಡ್ರೈವರ್ ಬ್ರೋ. ಅವ್ರಿಗೆ ಲೈಸೆನ್ಸ್ ಬೇಡ. ಆಕ್ಚುಲಿ ಗುರು, ಈ ಆನ್ಸರ್ ಸಖತ್ತಾಗಿತ್ತು. ಇದಕ್ಕೆ ಒಂದು ಚಾಕ್ಲೇಟ್ ಕನ್ಫರ್ಮ್. ಡಬಲ್ ಮೀನಿಂಗ್ ಕ್ವೆಶ್ಚನ್ಸ್ ಸಿಂಗಲ್ ಮೀನಿಂಗ್ ಅಪ್ಪ. ಸಿಂಗಲ್ ಮೀನಿಂಗು. ಬರ್ದೇ ಇರೋರಿಗೆ, ಗಾಡಿ ಬರ್ದೇ ಇರೋರಿಗೆ ಲೈಸೆನ್ಸ್ ಬೇಡ. ಓಕೆ, ಗೊತ್ತಿಲ್ವಾ? ಸ್ಕ್ರೂ ಡ್ರೈವರು. ತಗೊಂಡ್ರ ಸ್ಕ್ರೂ ಡ್ರೈವರ್ನ. ನನಗೆ ಇಷ್ಟು ದಿವಸ ಸ್ಕ್ರೂ ಡ್ರೈವರ್. ಕರೆಕ್ಟ್. ಓಕೆ, ಪರವಾಗಿಲ್ಲ. ಸ್ವಲ್ಪ ವೆರಿ ಗುಡ್ ಮಗಳೇ. ಸ್ವಲ್ಪ ಆನ್ಸರ್ ಮಾಡಿ. ಸ್ವಲ್ಪ ಈಸಿ ಕ್ವಶನ್ಸ್ ಕೇಳಿದ್ದೀನಿ. ಸ್ಕ್ರೂ ಡ್ರೈವರ್ ಗೆ ಲೈಸೆನ್ಸ್ ಬೇಡ. ಸ್ಕ್ರೂ ಡ್ರೈವರು. ಕರೆಕ್ಟ್. ಓಕೆ, ಈ ಕ್ವಶನ್ ಆನ್ಸರ್ ಮಾಡು ಬ್ರೋ. ಪ್ಲಂಬರ್ನೆಲ್ಲ ಕ್ವಶನ್ ಕೇಳ್ತಿದ್ದೀರಾ? ನಾವು ಪ್ಲಂಬರ್ ಅಂತ ಯಾವ ಥರ ಪ್ಲಂಬರ್? ಜಾನಿ ಸಿನ್ಸ್ ಪ್ಲಂಬರ್ ಎಲ್ಲ ಮಾಡ್ತೀವಪ್ಪ ಕೆಲಸ. ಫುಲ್ ಇನ್ಸ್ಟೆಂಟ್ ಇದು ಕ್ರೇಜಿ. ಕೇಳಿದ್ರೆ ಏನೋ ಗೊತ್ತಿಲ್ಲ. ಅದು ನೀವು ಡ್ರೈವರ್ ಅಂದಿದ ತಕ್ಷಣ ಹೆಂಗಾರು ಏನೋ ಟ್ರಿಕ್ ಬಂದೇ ಬರುತ್ತೆ ಅಂತ ಅನ್ಕೊಂಡೆ. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಸ್ಕ್ರೂ ಡ್ರೈವರು, ಬಟ್ ದೇವ್ರ ಕೃಷ್ಣನು ಡ್ರೈವರು. ಕೃಷ್ಣನ್ಗೆ ಲೈಸೆನ್ಸ್ ಬೇಡ. ಯಾವ ಡ್ರೈವರ್ಗೆ ಲೈಸೆನ್ಸ್ ಬೇಡ? ಯಾವ ಡ್ರೈವರ್ಗೆ ಲೈಸೆನ್ಸ್ ಬೇಡ? ಸ್ಕ್ರೂ ಡ್ರೈವರ್ಗೆ ಲೈಸೆನ್ಸ್ ಬೇಡ. ಕರೆಕ್ಟಾ? ಅಯ್ಯೋ, ಕರೆಕ್ಟ್ ಆನ್ಸರು. ಓಕೆ, ಆ್ಯಪಲ್ ತಲೆ ಮೇಲೆ ಬಿತ್ತು, ನ್ಯೂಟನ್ನು ಗ್ರಾವಿಟೇಷನಲ್ ಫೋರ್ಸ್ ಕಂಡಿಡ್ದ. ಹೌದು. ಅದೇ ಆ್ಯಪಲ್ಲು ಜಸ್ಟಿನ್ ಬೀಬರ್ ತಲೆ ಮೇಲೆ ಬಿದ್ದಿದ್ರೆ ಏನು ಮಾಡ್ತಾನೆ ಅವನು? ಸಾಂಗ್ ಆಡ್ತಾರೆ, ಯಮಿ 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 ಯಮಿ. ಇದಕ್ಕಾಗಲ್ಲ, ಆಡ್ತಾರೆ ಸಾಂಗು. ಮಾಡಿಲ್ವ ಯಮ್ಮಿ ಯಮ್ಮಿ ಅಂತ ಸಾಂಗು ಮಾಡ್ತಾರೆ. ನಾನು ಅಂತೂ ಜಸ್ಟಿನ್ ಬೀಬರ್ ಫ್ಯಾನ್ಸ್ ಇಲ್ಲ. ಲೇಡೀಸ್ ಪ್ಲೀಸ್ ಡೋಂಟ್ ಹೇಟ್ ಮೀ. ನಾನು ಜಸ್ಟಿನ್ ಬೀಬರ್ ಫ್ಯಾನ್ ಅಲ್ಲ. ಜಸ್ಟಿನ್ ಬೀಬರ್ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ. ಸಾರಿ.
ಅವ್ನ್ ತಲೆಗೆ ಬಿದ್ರೆ ನಾವೇನ್ ಮಾಡಕ್ಕಾಗತ್ತೆ. ಹಾಂ ಅವನೇನು ಮಾಡ್ತಾನೆ ಆಪಲ್ 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 ಅಂತ ಯಾಕೆ ತಿಂದಿರೋ ಸಾಂಗ್ ಆಡ್ಬಿಡ್ತಾನೆ ಅಷ್ಟೇ. ನಮ್ದು ಕನ್ನಡ ಒಂದು ಹಾಡು ಆಡ್ಬೋದಾ? ಬೇಬಿ 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 ಗೊತ್ತಾಗ್ತಿಲ್ಲ. ಆ್ಯಪಲ್ ತಿಂತಾನೆ, ಗ್ರಾವಿಟೇಷನಲ್ ಫೋರ್ಸ್ ಆಲ್ರೆಡಿ ಕಂಡುಹಿಡಿದಾಗಿದೆಯಲ್ಲ. ಆ್ಯಪಲ್ ತಗೊಳ್ಳೋದು ತಿನ್ನೋದು ಅಷ್ಟೇ ಕೆಲಸ. ಅಷ್ಟೇ ಅಲ್ವಾ? ಇದೆಲ್ಲ ಏನು ಮಕ್ಕಳ ಆಡೋ ಕ್ವಶನ್ಗಳು ಕೇಳ್ತಾ ಇದ್ದೀರಾ? ಮಕ್ಕಳ ಕ್ವಶನ್ ಅಂತ ಒಂದು ಆನ್ಸರ್ ಮಾಡೋಣ ಅಷ್ಟೇ ಕರೆಕ್ಟಾಗಿ, ಅದು ತಪ್ಪು. ಇವೆಲ್ಲ ಕೃಷ್ಣನ ಹೆಸರು ಹೇಳ್ಕೊಂಡು ಗೆದ್ಬಿಟ್ಟ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಸಿಲ್ಲಿ ಕ್ವಶನ್ಸ್ ಯಾರಾದ್ರೂ ಜಸ್ಟಿನ್ ಬಿಬರ್ ಹಾಕಬೇಕಿತ್ತು ಅಲ್ಲಿ. ಟ್ರಿಕ್ ಅದೇ ಇರೋದು. ಇವಾಗ ನಾನು ಒಂದಿದ್ರೆ ನೀನು ತಿಂತಿದ್ದೆ ಅಂತ ಹೇಳ್ತಿದ್ದೆ, ಅದಕ್ಕೆ ಜಸ್ಟಿನ್ ಬೀಬರ್ ಅಂತಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಯು ಗೆಟ್ ನಥಿಂಗ್. ಥ್ಯಾಂಕ್ ಯು. ಪ್ರಭುಗಳೇ, ಇದಾಗಿತ್ತು ಇವತ್ತಿನ ತರಲೆ ವಿಡಿಯೋ. ಸೊ ಹೋಗೋದಕ್ಕಿಂತ ಮುಂಚೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಈ ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಮುಂದೆ ನಾನು ಮಾಡೋ ಚಾಲೆಂಜ್ ವಿಡಿಯೋದಲ್ಲಿ ನೀವು ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಿ ದುಡ್ಡು ಗೆಲ್ಬೋದು. ಓಕೆನಾ? ಸೊ ಈ ಕ್ವಶನ್ ಏನಂದರೆ, ಕಣ್ಣು ತಮ್ಮ ಯಾರು, ಕಣ್ಣಿನ ತಮ್ಮ ಯಾರು ಅನ್ನೋದೇ ನಿಮ್ಮ ಕ್ವಶನು. ಕರೆಕ್ಟಾಗಿರೋ ಆನ್ಸರ್ನ ಪಟ 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 ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪಿನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಜೊತೆ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ತರಲೇ ಹೋಗಿ ಬರಲೇ. ಬಾಯ್, ಲವ್ ಯು ಆಲ್. ಟೇಕ್ ಕೇರ್.